ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವೀಡಿಯೋದಲ್ಲಿ ಸಾರ್ಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಆಲ್ರೆಡಿ ನನ್ನ ಚಾನಲಲ್ಲಿ ASEAN ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇನ್ ಡೀಟೇಲ್ ಆಗಿ. ಸೊ ಆಬ್ಜೆಕ್ಟಿವ್ಸ್ ಏನಿರುತ್ತೆ, ಪ್ರಿನ್ಸಿಪಲ್ ಏನಿರುತ್ತೆ, ಮೆಂಬರ್ ನೇಷನ್ಸ್ ಯಾರ್ಯಾರಿದ್ದಾರೆ, ಎಸ್ಟಾಬ್ಲಿಷ್ ಆಗಿರೋದು ಯಾವಾಗ, ಸೊ ಅದೆಲ್ಲದನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ, ಅದ್ರ ಜೊತೆಗೆ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸದಾ ನನ್ನ ಜೊತೆ ನೋಟಿಫೈಡ್ ಆಗಿರಿ ಅಂತ ಹೇಳ್ತಾ, ಸೊ ಸಾರ್ಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸಾರ್ಕ್ ಅಂತ ಅಂದರೆ ಏನು? ಸೌತ್ ಏಷ್ಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಕೋಆಪರೇಷನ್ ಅಂತ ಕರಿತೀವಿ ಅಲ್ವಾ. ಸೊ ಇದರಲ್ಲೇ ಗೊತ್ತಾಗ್ತಾ ಇದೆ ಯಾರ್ಯಾರು ಇರ್ತಾರೆ ಮೆಂಬರ್ಸ್ ಅಂತ. ಸೊ ಸೌತ್ ಏಷ್ಯನ್ ಅಸೋಸಿಯೇಷನ್ ಅಂತ, ಸೌತ್ ಏಷ್ಯನ್ ಕಂಟ್ರೀಸ್ ಏನಿದೆ, ಸೊ ಆ ಒಂದು ಅಸೋಸಿಯೇಷನ್ನ ನಾವೇನಂತ ಕರಿತೀವಿ, ಇಲ್ಲಿ ಸಾರ್ಕ್ ಅಂತ ಕರಿತಾ ಹೋಗ್ತೀವಿ. ಸೊ ನೋಡ್ತಾ ಹೋಗೋಣ ಒನ್ ಬೈ ಒನ್. ಇಲ್ಲಿ ನೋಡಿ, ಎಸ್ಟಾಬ್ಲಿಷ್ಮೆಂಟ್ ಬಗ್ಗೆ ಮೆನ್ಷನ್ ಮಾಡ್ತಾ ಹೋಗಿದ್ದೀನಿ, ಏನೇನು ಎಸ್ಟಾಬ್ಲಿಷ್ಮೆಂಟ್ ಆಗಿದ್ದು ಯಾವಾಗ ಅಂತ ಅಲ್ವಾ. ಸೊ ಸಾರ್ಕ್ ಎಸ್ಟಾಬ್ಲಿಷ್ ಆಗಿದ್ದು ಯಾವಾಗ ಅಂತ ಅಂದರೆ December 8, 1985 ಏನಾಯಿತು, ಸಾರ್ಕ್ ಎಸ್ಟಾಬ್ಲಿಷ್ ಆಗಿದೆ. ಸೊ ಫಸ್ಟ್ ಸಮಿಟ್ ಎಲ್ಲಿ ಹೆಲ್ಡ್ ಆಗಿದ್ದು, ಎಲ್ಲಿ ನಡೆದಿದ್ದು ಅಂತ ಅಂದರೆ ಢಾಕಾದಲ್ಲಿ. ಸೊ ಢಾಕಾ ಎಲ್ಲಿದೆ? ಮೋಸ್ಟ್ ಕಾಮನ್ ಆಗಿ ಬಾಂಗ್ಲಾದೇಶಲ್ಲಿದೆ. ಸೊ ಏನು ಇಂಟೆನ್ಷನ್ ಇದೆ, ಏನನ್ನು ಮಾಡುತ್ತೆ ಸಾರ್ಕ್, ಯಾವೊಂದು ಏಮನ್ನು ಇಟ್ಕೊಂಡಿದೆ ಅಂತ ಅಂದರೆ ಪ್ರಮೋಟ್ ದ ಕೋಆಪರೇಷನ್ ಅಮಾಂಗ್ ದ ಸೌತ್ ಏಷ್ಯನ್ ಕಂಟ್ರೀಸ್. ಸೊ ಸೌತ್ ಏಷ್ಯನ್ ಕಂಟ್ರೀಸ್ ಏನಿದೆ ಅಲ್ವಾ, ಸೊ ಅವರ ಮಧ್ಯದಲ್ಲಿ ಕೋಆಪರೇಷನ್ ಕ್ರಿಯೇಟ್ ಮಾಡುವಂಥ ಒಂದು ವರ್ಕನ್ನು ಮಾಡ್ತಾ ಹೋಗುತ್ತೆ ಅಂತ. ಸೊ ಆ ಬೇಸಲ್ಲಿ ಏನು ಮಾಡುತ್ತೆ, ಪೀಸ್ ಮತ್ತು ಡೆವಲಪ್ಮೆಂಟ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಅದೆಲ್ಲದನ್ನು ಇದು ಇಂಪ್ರೂವ್ ಮಾಡೋಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಸೊ ನೆಕ್ಸ್ಟ್ ಒಂದು ಮೆಂಬರ್ ನೇಷನ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ಯಾರ್ಯಾರಿದ್ದಾರೆ ಮೆಂಬರ್ಸ್? ಮೋಸ್ಟ್ ಕಾಮನ್ ಆಗಿ ಸೌತ್ ಏಷ್ಯನ್ ಕಂಟ್ರೀಸ್ ಅವರೇ ಏನಾಗಿರ್ತಾರೆ, ಇಲ್ಲಿ ಮೆಂಬರ್ಸ್ ಆಗಿರ್ತಾರೆ ಅಲ್ವಾ. ಸೊ ಫಸ್ಟ್ ಒನ್ ಏನು ಅಂತ ಅಂದರೆ ಇಲ್ಲಿ ಏನು ಮೆನ್ಷನ್ ಮಾಡಿದ್ದೀನಿ, ಅಫ್ಘಾನಿಸ್ತಾನ್ ಅಂತ ಮೆನ್ಷನ್ ಮಾಡಿದ್ದೀನಿ. ಸೊ ಅಫ್ಘಾನಿಸ್ತಾನ್ ಜಾಯ್ನ್ ಆಗಿದ್ದು ಯಾವಾಗ? 2007 ಸೊ ರೀಸೆಂಟಾಗಿ ಅಂತಲೇ ಹೇಳ್ಬೋದು. ಯಾಕೆ ರೀಸೆಂಟಾಗಿ ಅಂತ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ 1985 ಏನಾಗಿದೆ, ಸಾರ್ಕ್ ಎಸ್ಟಾಬ್ಲಿಷ್ ಆಗಿದೆ. ಸೊ ಅಫ್ಘಾನಿಸ್ತಾನ್ ಜಾಯ್ನ್ ಆಗಿದ್ದು ಯಾವಾಗ ಅಂತ ಅಂದರೆ 2007. ಸೊ ನೆಕ್ಸ್ಟ್ ಒನ್ ಬಾಂಗ್ಲಾದೇಶ್, ಭೂತಾನ್, ಇಂಡಿಯಾ, ಮಾಲ್ಡೀವ್ಸ್, ನೇಪಾಳ್, ಪಾಕಿಸ್ತಾನ್ ಆ್ಯಂಡ್ ಶ್ರೀಲಂಕಾ. ಸೊ ಟೋಟಲ್ ಏನಿದೆ 8 ನೇಷನ್ಸ್ ಏನಿದೆ ಅಲ್ವಾ, 8 ನೇಷನ್ಸ್ನ ಮೆಂಬರ್ ನೇಷನ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಒನ್ ಆಬ್ಜೆಕ್ಟಿವ್ಸ್ ನೋಡ್ತಾ ಹೋಗೋಣ, ಏನೇನು ಆಬ್ಜೆಕ್ಟಿವ್ಸ್ ಇದೆ ಅಂತ. ಸೊ ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಒನ್, ಇಂಪ್ರೂವ್ ದ ವೆಲ್ಫೇರ್ ಆ್ಯಂಡ್ ಕ್ವಾಲಿಟಿ ಲೈಫ್ ಆಫ್ ದ ಪೀಪಲ್ ಅಂತ. ಸೊ ಇಲ್ಲಿ ಮೋಸ್ಟ್ ಕಾಮನ್ ಆಗಿ ಸಾರ್ಕ್ ಏನಕ್ಕೆ ವರ್ಕ್ ಮಾಡುತ್ತೆ ಅಂತ ಅಂದರೆ ಪೀಪಲ್ ವೆಲ್ಫೇರ್ನ ಇಂಪ್ರೂವ್ ಮಾಡುವಂಥ ಒಂದು ಕೆಲಸನ ಮಾಡುತ್ತೆ. ಯಾವ ಥರದಲ್ಲಿ? ಸೊ ಲೈಫ್ ಆಫ್ ದ ಪೀಪಲ್ನ, ಕ್ವಾಲಿಟಿ ಲೈಫ್ ಆಫ್ ದ ಪೀಪಲ್ ಕೂಡ ಏನು ಮಾಡುತ್ತೆ, ಇದು ಫೋಕಸ್ ಮಾಡುತ್ತೆ ಇಂಪ್ರೂವ್ ಮಾಡೋದ್ರಲ್ಲಿ. ಅದ್ರ ಜೊತೆಗೆ ಕೋಆಪರೇಷನ್ನನ್ನು ಕೂಡ ಏನು ಮಾಡ್ತಾ ಹೋಗುತ್ತೆ, ಇದು ಬಿಲ್ಡ್ ಮಾಡ್ತಾ ಹೋಗುತ್ತೆ ಅಂತ. ಸೊ ಅವರು ಈಗ ಏನು ಮೆಂಬರ್ ಕಂಟ್ರೀಸ್ ಇದ್ದಾರೆ ಅವರೆಲ್ಲರೂ ಒಟ್ಟಾಗಿ ವರ್ಕ್ ಮಾಡ್ತಾರೆ. ಏನಕ್ಕೆ ವರ್ಕ್ ಮಾಡ್ತಾರೆ? ಎಜುಕೇಷನಲ್ ಡೆವಲಪ್ಮೆಂಟ್ ಆಗಿರ್ಬೋದು, ಹೆಲ್ತ್ ಡೆವಲಪ್ಮೆಂಟ್, ಫುಡ್ ಸೆಕ್ಯೂರಿಟಿ ಆಗಿರ್ಬೋದು. ಸೊ ಇದೆಲ್ಲದನ್ನು ಕೂಡ ಅವ್ರು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಫೋಕಸ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಒನ್ ಏನು? ಎಕನಾಮಿಕ್ ಗ್ರೋತ್ ಅಲ್ವಾ. ಸೊ ಎಕನಾಮಿಕ್ ಗ್ರೋತ್ ಅಂತ ಅಂದರೆ ಏನು? ಟ್ರೇಡ್, ಇನ್ವೆಸ್ಟ್ಮೆಂಟ್, ಕಲ್ಚರಲ್ ಎಕ್ಸ್ಚೇಂಜ್, ಆ ಬೇಸಲ್ಲಿ ಏನು ಮಾಡ್ತಾರೆ, ಎಕನಾಮಿಕಲಿ ಅವ್ರ ಫಿನಾನ್ಷಿಯಲಿ ಗ್ರೋತ್, ಅವ್ರ ಡೆವಲಪ್ಮೆಂಟನ್ನು ಫೋಕಸ್ ಮಾಡ್ತಾ ಹೋಗ್ತಾರೆ. ಸೊ ಸೊಸೈಟಲ್, ಸೋಷಿಯಲ್ ಬೇಸ್ಡಲ್ಲಿ ಪ್ರೋಗ್ರೆಸ್ ಆಗಿರ್ಬೋದು, ಕಲ್ಚರಲ್ ಡೆವಲಪ್ಮೆಂಟ್ ಆಗಿರ್ಬೋದು. ಸೊ ಇದೆಲ್ಲದು ಕೂಡ ಅದರದ್ದು ಏನಾಗಿದೆ, ಇಂಪಾರ್ಟೆಂಟ್ ಆಬ್ಜೆಕ್ಟಿವ್ ಆಗಿದೆ. ಸೊ ಸ್ಟ್ರೆಂತ್ ಅಂದ ಕಲೆಕ್ಟಿವ್ ಸೆಲ್ಫ್ ರಿಲಯನ್ಸ್ ಅಂತ. ಸೊ ಮೆಂಬರ್ಸ್ ಏನಿದ್ದಾರೆ ಅವರು ಒಬ್ರೊಬ್ರಿಗೆ ಏನು ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ ಅಂತ ಅಂದರೆ ಡಿಪೆಂಡೆನ್ಸಿನ ಏನು ಮಾಡ್ತಾರೆ, ಇಲ್ಲಿ ಕಡಿಮೆ ಮಾಡ್ತಾರೆ. ಓನ್ಲಿ ಆನ್ ಔಟ್ಸೈಡ್ ಕಂಟ್ರೀಸ್ ಅಂತ ಅಲ್ವಾ. ಸೊ ಬೇರೆ ಕಂಟ್ರಿ ಬಗ್ಗೆ ಡಿಪೆಂಡ್ ಆಗೋದನ್ನು ಬಿಟ್ಟು ಅವರು ಒಬ್ಬೊಬ್ರು ಏನು ಮಾಡ್ತಾರೆ, ಇಲ್ಲಿ ಮ್ಯೂಚುವಲ್ ಸಪೋರ್ಟ್ ಅಂತ. ಸೊ ಅದನ್ನು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಒನ್ ಏನು? ಮ್ಯೂಚುವಲ್ ಟ್ರಸ್ಟ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಯಾವುದ್ರ ಮಧ್ಯ? ಇವಾಗ ಒಂದು ರೆಗ್ಯುಲರ್ ಮೀಟಿಂಗ್ಸನ್ನು ಕಂಡಕ್ಟ್ ಮಾಡೋದಾಗಿರ್ಬೋದು. ಸೊ ರೆಡ್ಯೂಸ್ ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಇಂಪ್ರೂವ್ ದ ರಿಲೇಷನ್ಶಿಪ್, ಇದೆಲ್ಲದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಕಡಿಮೆ ಮಾಡ್ತಾ ಹೋಗ್ತಾರೆ. ಗುಡ್ ರಿಲೇಷನ್ಶಿಪ್ಪನ್ನು ಏನು ಮಾಡ್ತಾ ಹೋಗ್ತಾರೆ, ಅವರು ಬಿಲ್ಡ್ ಮಾಡ್ತಾ ಹೋಗ್ತಾರೆ. ಅದು ಕೂಡ ಏನಾಗಿದೆ, ಇಲ್ಲಿ ಆಬ್ಜೆಕ್ಟಿವ್ ಆಫ್ ದ ಸಾರ್ಕ್ ಅಂತ ಹೇಳ್ಬೋದು. ಸೊ ಕೋಆಪರೇಟ್ ಇನ್ ಎಕನಾಮಿಕ್, ಸೋಷಿಯಲ್ ಆ್ಯಂಡ್ ಕಲ್ಚರಲ್, ಟೆಕ್ನಿಕಲ್, ಸೈಂಟಿಫಿಕ್ ಫೀಲ್ಡ್. ಸೊ ಎಲ್ಲ ಫೀಲ್ಡಲ್ಲೂ ಯಾವುದೋ ಒಂದು ಫೀಲ್ಡನ್ನು ಇದು ಫೋಕಸ್ ಮಾಡ್ತಾ ಇಲ್ಲ ಅಲ್ವಾ. ಸೊ ಎಲ್ಲ ಒಂದು ಸೆಕ್ಷನನ್ನು, ಎಲ್ಲ ಒಂದು ಫೀಲ್ಡನ್ನು ಡೆವಲಪ್ ಮಾಡೋದು ಮತ್ತು ಕೋಆಪರೇಟ್ ಮಾಡೋದು ಏನಾಗಿದೆ, ಇದರ ಇಂಪಾರ್ಟೆಂಟ್ ಆಬ್ಜೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ ಒನ್ ಏನು? ಕೋಆಪರೇಟ್ ವಿತ್ ಅದರ್ ಡೆವಲಪಿಂಗ್ ಕಂಟ್ರೀಸ್ ಆ್ಯಂಡ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ಸೊ ಡೆವಲಪಿಂಗ್ ಕಂಟ್ರೀಸ್ ಅಂತ ಏನು ಕರಿತೀವಿ ಅದ್ರ ಜೊತೆಗೆ ಏನು ಮಾಡ್ತಾರೆ, ಇಲ್ಲಿ ಪಾರ್ಟ್ನರ್ಶಿಪ್ಪನ್ನು ಬಿಲ್ಡ್ ಮಾಡುವಂಥ ಒಂದು ಕಾನ್ಸೆಪ್ಟನ್ನು ಮಾಡ್ತಾ ಹೋಗ್ತಾರೆ ಅಂತ. ಸೊ ಇದೆಲ್ಲ ಅದು ಕೂಡ ಏನಿದು ಆಬ್ಜೆಕ್ಟಿವ್ಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಒನ್ ಪ್ರಿನ್ಸಿಪಲ್ಸ್ ಏನಿದೆ ಅಂತ ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಒನ್ ಏನು? ಪ್ರಿನ್ಸಿಪಲ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಸೊ 7 ಇಂಪಾರ್ಟೆಂಟ್ ಪ್ರಿನ್ಸಿಪಲ್ನ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಾನೇನು ಮಾಡಿದ್ದೀನಿ, ಇಲ್ಲಿ ಫೋಕಸ್ ಮಾಡ್ತಾ ಹೋಗಿದ್ದೀನಿ. ಸೊ ಫಸ್ಟ್ ಒನ್ ಏನು? ಸಾವರಿನ್ ಇಕ್ವಾಲಿಟಿ ಅಂತ ಹೇಳ್ತೀವಿ. ಅಂದರೆ ಎಲ್ಲರೂ ಕೂಡ ಏನು ಮಾಡಬೇಕು, ಇಲ್ಲಿ
ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾ ಹೋಗಬೇಕು ಅಂತ. ಸೊ ರಿಗಾರ್ಡ್ಲೆಸ್ ಆಫ್ ದ ಸೈಜ್, ಆ ಕಂಟ್ರಿ ಸೈಜ್ ಯಾವ ಥರ ಇದೆ, ಇನ್ನೊಂದು ಕಂಟ್ರಿ ಸೈಜ್, ಇನ್ನೊಂದು ಮೆಂಬರ್ ಕಂಟ್ರಿ ಸೈಜ್ ಯಾವ ಥರ ಇದೆ, ಅದನ್ನೆಲ್ಲ ಇದು ಮಾಡಬಾರ್ದು, ಈಕ್ವಲ್ ಆಗಿ ಎಲ್ಲರನ್ನೂ ಟ್ರೀಟ್ ಮಾಡಬೇಕು. ಸೊ ನೆಕ್ಸ್ಟ್ ಒನ್ ಏನು, ಟೆರಿಟೋರಿಯಲ್ ಇಂಟಿಗ್ರಿಟಿ ಅಲ್ವಾ. ಸೊ ಎಲ್ಲರೂ ರೆಸ್ಪೆಕ್ಟ್ ಈಚ್ ಅದರ್ಸ್ ಅಂತ, ಈಚ್ ಅದರ್ಸ್ ಬಾರ್ಡರ್ಸ್ ಅಂತ ಕರಿತೀವಿ. ಸೊ ಆ ಒಂದು ನೇಷನ್ ಬಾರ್ಡರ್ಸ್ ಏನಿದೆ ಅದನ್ನು ಅವ್ರು ಏನು ಮಾಡಬೇಕು, ರೆಸ್ಪೆಕ್ಟ್ ಮಾಡಬೇಕು. ಎಲ್ಲ ಮೆಂಬರ್ ಕಂಟ್ರೀಸು ಅದನ್ನ ಏನು ಮಾಡ್ತಾ ಹೋಗಬೇಕು, ಇಲ್ಲಿ ರೆಸ್ಪೆಕ್ಟ್ ಮಾಡ್ತಾ ಹೋಗಬೇಕು. ಸೊ ಪೊಲಿಟಿಕಲ್ ಇಂಡಿಪೆಂಡೆನ್ಸ್ ಏನು, ಸೊ ಯಾವುದ್ರ ಮೇಲೂ ಕೂಡ ಏನು ಮಾಡೋ ಹಾಗಿಲ್ಲ, ಡಿಪೆಂಡ್ ಆಗೋ ಹಾಗಿಲ್ಲ. ಎಲ್ಲ ಒಂದು ಕಂಟ್ರೀಸ್ಗೂ ಅವರದ್ದೇ ಆದಂಥ ಓನ್ ಡಿಸಿಷನ್ ತೊಗೊಳ್ಳೋ ಅಂಥ ರೈಟ್ಸ್ ಏನಿದೆ ಇಲ್ಲಿ ಮೋಸ್ಟ್ ಕಾಮನ್ ಆಗಿದೆ. ನಾನ್ ಇಂಟರ್ಫರೆನ್ಸ್ ಅಂತ ಮೆನ್ಷನ್ ಮಾಡಿದ್ದೀನಿ. ಸೊ ಆ ಒಂದು ಕಂಟ್ರೀಸ್, ಒಂದು ಮೆಂಬರ್ ಕಂಟ್ರೀಸ್ ಏನಿದ್ದಾರಲ್ವ, ಅವರ ಇಂಟರ್ನಲ್ ಅಫೇರ್ಸಲ್ಲಿ ಯಾವ ಬೇರೆ ಕಂಟ್ರೀಸ್ ಏನು ಮಾಡೋ ಹಾಗಿಲ್ಲ, ಇನ್ವಾಲ್ವ್ ಆಗೋ ಹಾಗಿಲ್ಲ, ಅಂದರೆ ಮಧ್ಯ ಹೋಗೋ ಹಾಗಿಲ್ಲ ಅಂತ. ಸೊ ನೆಕ್ಸ್ಟ್ ಒನ್ ಏನು, ಮ್ಯೂಚುವಲ್ ಬೆನಿಫಿಟ್ ಅಲ್ವಾ. ಏನು, ಕೋಆಪರೇಷನ್ ಶುಡ್ ಬಿ ಬೆನಿಫಿಟ್ ಎವ್ರಿ ಮೆಂಬರ್ ನೇಷನ್ ಅಂತ. ಸೊ ಇದು ಕಂಪ್ಲೀಟಾಗಿ ವರ್ಕ್ ಆಗ್ತಾ ಇರೋದು ಏನು ಅಂತ ಅಂದರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಕೋಆಪರೇಷನ್ ಬೇಸಲ್ಲಿ. ಅದಕ್ಕೋಸ್ಕರ ಏನಾಗ್ತಾ ಇದೆ ಇಲ್ಲಿ, ಇಂಪಾರ್ಟೆಂಟ್ ಆಗ್ತಾ ಇದೆ. ಸೊ ಬೈಲ್ಯಾಟ್ರಲ್ ಡಿಸ್ಪ್ಯೂಟ್ಸ್ ಎಕ್ಸ್ಕ್ಲೂಡೆಡ್ ಅಂತ ಮೆನ್ಷನ್ ಮಾಡಿದ್ದೀನಿ ಇಲ್ಲಿ ನೋಡಿ. ಇದು ಇಂಪಾರ್ಟೆಂಟ್. ಯಾಕೆ ಬೈಲ್ಯಾಟ್ರಲ್ ಡಿಸ್ಪ್ಯೂಟ್ಸ್ ಎಕ್ಸ್ಕ್ಲೂಡೆಡ್ ಅಂತ ಅಂದರೆ ಸೆನ್ಸಿಟಿವ್ ಡಿಸ್ಪ್ಯೂಟ್ಸ್ ಇರುತ್ತೆ ಅಲ್ವಾ ಬಿಟ್ವೀನ್ ಟೂ ಕಂಟ್ರೀಸ್. ಸೊ ಅದನ್ನು ಅವ್ರು ಏನು ಮಾಡೋದಿಲ್ಲ, ಸಾರ್ಕ್ ಮೀಟಿಂಗಲ್ಲಿ ಡಿಸ್ಕಸ್ ಮಾಡೋದಿಲ್ಲ. ಕಾಮನ್ ಕಾನ್ಸೆಪ್ಟ್ಸ್ ಏನಿರುತ್ತೆ ಅದನ್ನು ಅವರು ಡಿಸ್ಕಸ್ ಮಾಡ್ತಾರೆ ಮತ್ತು ಅದನ್ನು ಡೆವಲಪ್ ಮಾಡೋಕ್ಕೆ ಫೋಕಸ್ ಮಾಡ್ತಾ ಹೋಗ್ತಾರೆ. ಯಾವ ಥರ ಕೋಆಪ್ರೇಟ್ ಮಾಡೋದಾಗಿರ್ಬೋದು, ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಟ್ರೇಡಿಂಗ್ ಡೆವಲಪ್ಮೆಂಟ್, ಪೀಸ್ಫುಲ್ ಸೆಟಲ್ಮೆಂಟ್ಸ್, ಪಾವರ್ಟಿ ರಿಡ್ಯೂಸ್ ಮಾಡುವಂಥದ್ದು, ಎಜುಕೇಷನ್ ಡೆವಲಪ್ ಮಾಡೋದು, ಹೆಲ್ತ್, ಇವೆಲ್ಲನೂ ಫೋಕಸ್ ಮಾಡ್ತಾರೆ. ಆದರೆ ತುಂಬ ಕ್ರಿಟಿಕಲ್ ಮತ್ತು ಸೆನ್ಸಿಟಿವ್ ಡಿಸ್ಪ್ಯೂಟ್ಸ್, ಕ್ರೈಸಿಸ್ ಏನಿರುತ್ತೆ ಅಲ್ವಾ, ಪ್ರಾಬ್ಲಮ್ಸ್ ಏನಿರುತ್ತೆ ಅಲ್ವಾ, ಸೊ ಅದು ಏನಾಗಿದೆ ಇಲ್ಲಿ ಎಕ್ಸ್ಕ್ಲೂಡ್ ಆಗಿದೆ. ಸಾರ್ಕ್ ಅಂಡರಲ್ಲಿ ಅದೇನಾಗಲ್ಲ, ಬರಲ್ಲ ಅಂತ. ಸೊ ಇಲ್ಲಿ ಈ ವಿಡಿಯೋದಲ್ಲಿ ನಾನು ಪ್ರಿನ್ಸಿಪಲ್ಸು ಮತ್ತು ಅಬ್ಜೆಕ್ಟಿವ್ಸ್ ಮತ್ತು ಮೆಂಬರ್ ಕಂಟ್ರೀಸ್ ಆಗಿರ್ಬೋದು, ಎಸ್ಟಾಬ್ಲಿಷ್ಮೆಂಟ್ ಆಗಿರ್ಬೋದು, ಅದೆಲ್ಲದನ್ನು ನಾನು ಏನು ಮಾಡಿದ್ದೀನಿ ಕ್ಲಿಯರ್ ಆಗಿ ಮತ್ತು ಸಿಂಪಲ್ ಲ್ಯಾಂಗ್ವೇಜಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎಲ್ಲರೂ ಇದು ಅರ್ಥ ಆಯಿತು ಅಂತ ಅಂದ್ಕೊಳ್ತಾ, ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಬೇಕು ಅನ್ನೋದನ್ನು ಕಮೆಂಟ್ ಮಾಡಿ. ಅದ್ರ ಜೊತೆಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ನನ್ನ ಲ್ಯಾಂಗ್ವೇಜ್ ಆಗಿರ್ಬೋದು, ಎಕ್ಸ್ಪ್ಲೈನಿಂಗ್ ಸ್ಟೈಲ್ ಆಗಿರ್ಬೋದು, ಅರ್ಥ ಆಗ್ತಾ ಇದೆಯೋ ಅರ್ಥ ಆಗ್ತಾ ಇಲ್ವೋ ಏನು ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಅದ್ರ ಜೊತೆಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು ಫಾರ್ ವಾಚಿಂಗ್.